40 ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 2 ತಿಂಗಳ ಚಿಕಿತ್ಸೆಯ ನಂತರ. ನಮಸ್ಕಾರ, ನನ್ನ ಹೆಸರು ಮೋಹನ್ ರಾಜ್ ಅಂತ. ಇವರು ನಮ್ಮ ತಾಯಿಯು ಬಿರ್ಲಾಮಣಿ ಅಂತ. ವಯಸ್ಸು 73 ಆಗಿದೆ. ನಾವು ಚಿನ್ನಪ್ಪ ಗಾರ್ಡನ್ ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ನಮ್ಮ ತಾಯಿಗೆ ಸುಮಾರು 40 ವರ್ಷದಿಂದ ಈ ಆಸ್ತಮಾ ಕಾಯಿಲೆ ಇತ್ತು. ಈ ಆಸ್ತಮಾ ಕಾಯಿಲೆಯಿಂದ ಅವ್ರಿಗೆ ಉಸಿರಾಡೋಕ್ಕೆ ತೊಂದರೆ ಆಗ್ತಾಯಿತ್ತು, ನಡೆಯೋಕ್ಕೆ ಕಷ್ಟವಾಗ್ತಾಯಿತ್ತು. ಯಾವ ಕೆಲಸ, ಅಡುಗೆ ಕೆಲಸ ಮತ್ತು ಬಟ್ಟೆ ಒಗೆಯೋ ಕೆಲಸ ಎಲ್ಲ ಮಾಡೋಕ್ಕೆ ತುಂಬ ಕಷ್ಟಪಟ್ಟರು. ನಾವು ಎಲ್ಲೆಲ್ಲೋ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀವಿ. ವೀಸಿಂಗ್ ಜಾಸ್ತಿ ಇರುವಾಗ ನರ್ವ್ಸಲ್ಲಿ ಇಂಜೆಕ್ಷನ್ ಹಾಕೋದು, ಆಮೇಲೆ ಈ ಟ್ಯಾಬ್ಲೆಟ್ಗಳು ತಿನ್ನೋದು, ಇದರಿಂದ ತುಂಬ ಕಷ್ಟಪಟ್ಟರು. ನಮ್ಮ ಫ್ರೆಂಡ್ ಒಬ್ಬರು ಈ RJR ಹಾಸ್ಪಿಟಲ್ನಲ್ಲಿ ಬಂದು ಅವ್ರಿಗೆ ಕ್ಲಿಯರ್ ಆಯಿತು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ತಾಯಿನಲ್ಲಿ ಕರ್ಕೊಂಡು ಬಂದು ಇಲ್ಲಿ RJR ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಸೌಮ್ಯ ಮೇಡಮ್ ಹತ್ರ ಅವ್ರನ್ನ ಹೋಗಿ ತೋರಿಸಿದ್ದೀವಿ. 1 ತಿಂಗಳಿಗೆ ಬಂದಾಗ ಪರವಾಗಿಲ್ಲ, 2ನೇ ತಿಂಗಳಿಗೆ ಬಂದಾಗ ಎಲ್ಲ ಅವ್ರಿಗೆ ಕಾಯಿಲೆ ಎಲ್ಲ ವಾಸಿ ಆಯಿತು. ಇವಾಗ ಚೆನ್ನಾಗಿದ್ದಾರೆ. ಸೌಮ್ಯ ಮೇಡಮ್ ಡಾಕ್ಟ್ರಿಗೂ ಮತ್ತು RJR ಹಾಸ್ಪಿಟಲ್ಗೂ ಅವ್ರ ತಂಡಕ್ಕೂ ನಾನು ಧನ್ಯವಾದಗಳು ಹೇಳ್ಕೊಳ್ತೀನಿ. ಥ್ಯಾಂಕ್ಸ್. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003